ಸ್ವಾಗತ. ನಾನು ಚಿರುಸು ಮಾತುಡ್ಮಣಿ. ಇವತ್ತಿನ ಹೆಡ್ಲೈನ್ಸ್. 6 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದ ಭಾರತ. ಪಾಕ್ ವಿಕೆಟ್ ತರಗೆಲೆಯಂತೆ ಉದುರಿಸಿದ ಟೀಂ ಇಂಡಿಯಾಗೆ ಕಾಡಿದ್ದ ಪಾಕ್ ವೇಗಿ ನಸೀಂ ಶಾ. ಮೋದಿ ಟೀಮ್ ಸೇರಿದ 6 ಮಾಜಿ ಸಿಎಂಗಳು. ಉತ್ತರ ಪ್ರದೇಶಕ್ಕೆ ಬಂಪರ್, ಬಿಹಾರಕ್ಕೂ ಲಾಟರಿ. ಮೋದಿ 3.0 ಸರ್ಕಾರದಲ್ಲಿ ಇವರಿಗೆ ಸಿಕ್ಕಿಲ್ಲ ಸ್ಥಾನ. 15 ನಿಮಿಷದಲ್ಲಿ ಹಣ ವಾಪಸ್ ನೀಡುತ್ತೇವೆ ಎಂದು ಪಂಗನಾಮ. ರಾಣಾ ಗಾರ್ಮೆಂಟ್ಸ್ಗೂ ವಂಚಕರಿಗೂ ಏನು ಸಂಬಂಧ? ಒಂದೆರಡಲ್ಲ, ಬರೋಬ್ಬರಿ 105 ಖಾತೆಗಳಿಗೆ ಹಣ ವರ್ಗಾವಣೆ. ಹಳೆ ಮೈಸೂರು ಭಾಗದಲ್ಲಿ ದಳಕ್ಕೆ ಹೊಸ ಚೈತನ್ಯ. ಸಿಎಂ ಸಿದ್ದು ಡಿಕೆಶಿ ಜೋಡೆತ್ತಿಗೆ ಹೊಸ ಸವಾಲು. ಸಕ್ಕರೆ ಸವಿಯುಂಡ ದಳಪತಿಗೆ ರಾಜಕೀಯ ಮರುಜನ್ಮ. ಮಳೆಯಿಂದಾಗಿ ಕೊಚ್ಚಿ ಹೋದ ರಸ್ತೆ, ಬೆಳೆ ಸರ್ವನಾಶ. ಮನೆಗೆ ನುಗ್ಗಿದ ನೀರು, ಕುಟುಂಬ ಬೀದಿ ಪಾಲು. ಜೆಸಿಬಿ ಮೇಲೆ ಕುಳಿತುಕೊಂಡು ಹಳ್ಳ ದಾಟಿದ ಜನರು. ಕಣಿವೆ ನಾಡಿನಲ್ಲಿ ಅಟ್ಟಹಾಸ ಮೆರೆದ ಭಯೋತ್ಪಾದಕರು. ಹೇಡಿಗಳನ್ನು ಸುಮ್ಮನೆ ಬಿಡಲ್ಲ ಎಂದ ಅಮಿತ್ ಶಾ. ಶಿವನನ್ನು ನೋಡಲು ಹೊರಟವರು ಮಸನ ಸೇರಿದರು. ಸಣ್ಣ ಲುಕ್ನಲ್ಲೇ ಪಡ್ಡೆ ಹುಡುಗರ ನಿದ್ದೆ ಕದ್ದ ಬಾಲಿವುಡ್ ಬ್ಯೂಟಿ ಕಂಗನಾ. ನರೇಂದ್ರ ಮೋದಿ ಅವರ ಪ್ರಮಾಣ ವಚನದಲ್ಲಿ ರಾಣಿಯಂತೆ ಬಂದ ನಟಿ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ನಟಿ ಕಂಗನಾ ವಿಡಿಯೋಸ್. ಚಹಾ ಕೂಟದಲ್ಲಿ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ. ಮುಂದಿನ 5 ವರ್ಷಗಳ ಮಾರ್ಗಸೂಚಿ ಬಗ್ಗೆ ಮೋದಿ ಸುಳಿವು. ಭಾರತಕ್ಕಾಗಿ 24/7 ಕೆಲಸ ಮಾಡುತ್ತೇನೆ ಅಂತ ಪ್ರಧಾನಿ ಮೋದಿ ಶಪಥ. ಮೋದಿ ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಮಂದಿಗೆ ಸ್ಥಾನ ಸಿಕ್ಕಿತ್ತು? 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರೋ ಮೋದಿ. ಮೊದಲ ಬಾರಿಗೆ ಲೋಕಸಭಾ ಪ್ರವೇಶಿಸಿದ ನಟಿ ಕಂಗನಾ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.